ಟ್ರೈನ್ ಆಗಿ ಶೆಫ್ಗಳಾಗಿದ್ದಾರೆ, ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. 100% ಜಾಬ್ ಗ್ಯಾರಂಟಿ ಕೊಡ್ತಾರೆ. 16 ವರ್ಷದ ಮಕ್ಕಳಿಂದ 80, 90, 100 ಅವ್ರು ಬದುಕಿದ್ರೆ ಅಲ್ಲಿವರೆಗೂ ಬರ್ಬೋದು, ಯಾರಾದರೂ ಬರ್ಬೋದು. ಯಾರು ಲೈಫಲ್ಲಿ ನಾವು ಸಕ್ಸಸ್ ಆಗಬೇಕು, ಉದ್ಧಾರ ಆಗಬೇಕು, ದುಡ್ಡು ಮಾಡಬೇಕು, ಫುಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋರು ಎಲ್ಲರೂ ಬರ್ಬೋದು. ಮಿಲೆಟಲ್ಲಿ ಪ್ಲಸ್ ಮಶ್ರೂಮ್ಸ್ನ ಕಂಬೈನ್ ಮಾಡಿ ಹೈಲಿ ಪ್ರೋಟೀನ್ ಹೆಲ್ತಿನ ಮಾಡ್ತಿದ್ದಾನೆ. ನನ್ನ ಸ್ಟೂಡೆಂಟಾಗಿ ನನ್ನ ಹತ್ರ ನಾನು ಕಲ್ತಿರುವಂಥ ರೆಸಿಪಿನೇ. ಮಾರ್ಕೆಟ್ ಹೇಗಿದೆ, ಮಾರ್ಕೆಟ್ ಪಲ್ಸ್ನ ತಿಳ್ಕೊಳ್ಳಿ, ಆಮೇಲೆ ನೀವು ಬಿಸ್ನೆಸ್ಸಿಗೆ ಬನ್ನಿ. ನಿಮ್ಮ ಕಂಪ್ಲೀಟಾಗಿ ಬಿಸ್ನೆಸ್ನ ನಾವು ಗೈಡ್ ಮಾಡ್ತೀವಿ, ಹೇಳ್ಕೊಡ್ತೀವಿ, ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ. ಎವ್ರಿಥಿಂಗ್ ವಿಲ್ ಗೈಡ್ ಇನ್ ಡೆಪ್ತ್, ಇನ್ ಡೀಟೇಲ್ ಆಗಿ ಹೇಳಿ. ತುಂಬ ಪ್ರಾಕ್ಟಿಕಲ್ ಆಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸು, ಯಾವ ಬ್ರ್ಯಾಂಡೆಡು, ಯಾವ ಕ್ವಾಲಿಟಿ ಯೂಸ್ ಮಾಡಿದ್ರೆ ತುಂಬ ಹೈಜಿನಿಕ್ ಆಗಿ ಇರುತ್ತೆ. ಸೊ ಈ ಒಂದು ಪ್ರಕಾರ ಕಲಿತಾಗೆ ನಮಗೆ ತುಂಬ ಖುಷಿ ಆಗುತ್ತೆ. ಒಂದು 100% ನಾವು ಮಾಡೋದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಯ್, I'm Varshini from Varshini's Kitchen. We are running this academy. Past from 17 years have trained more than 5 lakh students. ನಮ್ಮ ಒಂದು ಅಕಾಡೆಮಿಯಿಂದ ಸಾಕಷ್ಟು ಜನ ಟ್ರೈನ್ ಆಗಿ ಶೆಫ್ಗಳಾಗಿದ್ದಾರೆ, ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. 100% ಜಾಬ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ಯಾವ ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ ಮೇಡಮ್? ಹೇಗೆ ಇಲ್ಲಿ 16 ವರ್ಷದ ಮಕ್ಕಳಿಂದ 80, 90, 100 ಅವ್ರು ಬದುಕಿದ್ರೆ ಅಲ್ಲಿವರೆಗೂ ಬರ್ಬೋದು, ಯಾರಾದರೂ ಬರ್ಬೋದು. ಯಾರು ಲೈಫಲ್ಲಿ ನಾವು ಸಕ್ಸಸ್ ಆಗಬೇಕು, ಉದ್ಧಾರ ಆಗಬೇಕು, ದುಡ್ಡು ಮಾಡಬೇಕು, ಫುಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋರು ಎಲ್ಲರೂ ಬರ್ಬೋದು. ಸೊ ನಿಮ್ಮ ಇದರಲ್ಲಿ ಇಲ್ಲಿವರೆಗೂ ಎಲ್ಲೆಲ್ಲಿಂದ ಬಂದು ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ ಅಂತ? ನೇಪಾಳಿಂದ ಬಂದಿದ್ದಾರೆ, ಜರ್ಮನಿಯಿಂದ ಬಂದಿದ್ದಾರೆ, US ಇಂದ ಬಂದಿದ್ದಾರೆ, ಪ್ಯಾರಿಸಿಂದ ಬಂದಿದ್ದಾರೆ. ಸೊ ಔಟ್ ಆಫ್ ಕಂಟ್ರಿ ಅಂದರೆ ಆಲ್ಮೋಸ್ಟ್ ನಮಗೆ ಸಾಕಷ್ಟು ಕಂಟ್ರೀಸಿಂದ ಬಂದಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅಂದರೆ ಹೇಳೋದೇನು ಬೇಡ, ಕರ್ನಾಟಕ ಜನ ಇದ್ದೇ ಇದ್ದಾರೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಧ್ಯಪ್ರದೇಶ್, ಡೆಲ್ಲಿ, ಬಾಂಬೆ, ಸೊ ಪಾಂಡಿಚೇರಿ, ಈ ಥರ ಸಾಕಷ್ಟು ಕಡೆಯಿಂದ ನಮ್ಮ ಹತ್ರ ಕೋರ್ಸಸ್ ಮಾಡಿ ಅವ್ರದ್ದೇ ಒಂದು ರೆಸ್ಟೋರೆಂಟ್ಸ್ ಓಪನ್ ಮಾಡ್ಕೊಂಡಿರೋರು ಇದ್ದಾರೆ, ಕ್ಲೌಡ್ ಕಿಚನ್ ರನ್ ಮಾಡೋರು ಇದ್ದಾರೆ. ಸೊ ಕಂಪ್ಲೀಟ್ ರೆಸ್ಟೋರೆಂಟ್ನ ಸೆಟಪ್ ಮಾಡ್ಕೊಡ್ತೀವಿ. ಟರ್ನ್ ಕಿ ಪ್ರಾಜೆಕ್ಟ್ ಇದೆ. ನಿಮಗೆ ಮಿಷನರಿ ಇಂದ, ಇಂಟೀರಿಯರ್ ಇಂದ ಹಿಡಿದು ಕಿಚನ್ನಿಂದ ಎಲ್ಲ ಇದು ಮಾಡಲ್ಲ ಅಂತ ಇಲ್ಲ. ಸೊ ಕಂಪ್ಲೀಟಾಗಿ ಸೆಟಪ್ ಮಾಡಬೇಕು, ಕೊಡಬೇಕಾ? ಎಸ್, ಸೆಟಪ್ ಮಾಡಿಕೊಡ್ತೀವಿ. ಇಲ್ಲ ಮೇಡಮ್ ನನ್ನ ರೆಸಿಪಿ ಮಿಲೆಟ್ಸಲ್ಲೇ ಬೇಕು, ಅದರಲ್ಲಿ R&D ಮಾಡ್ಕೊಡ್ತೀರಾ? ಎಸ್, ರೆಸಿಪಿ R&D ಮಾಡ್ಕೊಡ್ತೀವಿ. ಇಲ್ಲ ಮೇಡಮ್ ಮೆನು ಸೆಟ್ಟಿಂಗ್ ಬೇಕು? ಎಸ್. ಇಲ್ಲ ಮೇಡಮ್ ನಮ್ಗೆ ಬರೀ ಕನ್ಸಲ್ಟೇಷನ್ ಬೇಕು? ಎಸ್, ಬರೀ ಕನ್ಸಲ್ಟೇಷನ್ ಮಾಡ್ತೀವಿ. ಇಲ್ಲ ಮೇಡಮ್ ಮ್ಯಾನ್ ಪವರ್ ನಮಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು, ಸ್ಟಾಫ್ ಬೇಕು? ಎಸ್, ಸ್ಟಾಫಿಂಗ್ ಕೂಡ ನಿಮ್ಗೆ ಏನೇ ಇರ್ಬೋದು, ಫುಡ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯೇ ಇರ್ಬೋದು, ಆ ರೀತಿ ನಮ್ಮ ಕಡೆಯಿಂದ 100% ಫುಲ್ ಫ್ಲೆಜ್ ಆಗಿ ನಿಮಗೆ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿ ಟ್ರೈನಿಂಗ್ ತಗೊಂಡಿರುವಂತಹ ಸ್ಟೂಡೆಂಟ್ಸ್ಗಳು ಇವಾಗ ಯಾವ್ಯಾವ ರೀತಿ ಅಂದರೆ ಏನೇನು ಬಿಸ್ನೆಸ್ ಮಾಡ್ಕೊಂಡು ಯಾವ ಪೊಸಿಷನಲ್ಲಿ ಇದ್ದಾರೆ ಅಂತ? ಸೊ ಸಾಕಷ್ಟು ಜನ ಇವಾಗ ಶಾರ್ಟ್ಲಿ ನನ್ನ ಸ್ಟೂಡೆಂಟು ಮಿಲೆಟಲ್ಲಿ ಪ್ಲಸ್ ಮಶ್ರೂಮ್ಸ್ನ ಕಂಬೈನ್ ಮಾಡಿ ಹೈಲಿ ಪ್ರೋಟೀನ್ ಹೆಲ್ತಿನ ಮಾಡ್ತಿದ್ದಾನೆ. ನನ್ನ ಸ್ಟೂಡೆಂಟಾಗಿ ನನ್ನ ಹತ್ರ ನಾನು ಕಲ್ತಿರುವಂಥ ರೆಸಿಪಿನೇ. ಸೊ ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ಓನ್ ಬ್ರ್ಯಾಂಡ್, ನಮಸ್ತೆ ನ್ಯಾಚುರಲ್ಸ್ ಅಂತ ಏನೋ ಬರುತ್ತೆ. ಸೊ ಶಾರ್ಟ್ಲಿ ಹೀಸ್ ಲಾಂಚಿಂಗ್ ದ ಕಂಪನಿ. ಸೊ ಈ ಥರ ಸಾಕಷ್ಟು ಅವರೇ ಒಂದು ಕಂಪನಿ ಲಾಂಚ್ ಮಾಡಿರೋ ಸ್ಟೂಡೆಂಟ್ಸು ಇದ್ದಾರೆ, ರೆಸ್ಟೋರೆಂಟ್ ಓಪನ್ ಮಾಡಿರೋ ಸ್ಟೂಡೆಂಟ್ಸು ಇದ್ದಾರೆ, ಸ್ಟಾಫ್ ಆಗಿ ಅಂದರೆ ಮ್ಯಾನ್ ಪವರ್ ಆಗಿ ವರ್ಕ್ ಮಾಡ್ತಿರೋರು, ಶೆಫ್ ಆಗಿ ವರ್ಕ್ ಮಾಡ್ತಿರೋರು ಇದ್ದಾರೆ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ 17ರಿಂದ 80 ವರ್ಷದ ವಯಸ್ಸಾದವರು ಕೂಡ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ, ತರಬೇತಿ ಅಂತ ಹೇಳಿದ್ರಿ. ಸೊ ಅಂದ್ರೆ ಆ ವಯಸ್ಸಿನವ್ರಿಗೆ ನೀವು ಯಾವ ರೀತಿ ನೀವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಿ? ಯಾಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಅವ್ರದ್ದು ಲೈಫ್ ಒಂದು ಇದಾಗಿರುತ್ತೆ. ಸೊ ಯಾವ ರೀತಿ ಅವ್ರು ಮನವೊಲಿಸ್ತೀರಿ ಅವ್ರಿಗೆಲ್ಲ ಅಂತ? ಇವಾಗ ವಯಸ್ಸಾಗಿರೋರು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ತಕ್ಕಷ್ಟು ಅನ್ನೋದಕ್ಕೆ ಅನುಭವ ಇರುತ್ತೆ, ಕೆಲವ್ರು ಅನುಭವ ಇರಲ್ಲ. ಮಕ್ಕಳ ಥರ ಬಿಹೇವ್ ಮಾಡ್ತಾರೆ. ಅವ್ರಿಗೂ ಮಕ್ಕಳ ಥರ ಬಿಹೇವ್ ಮಾಡೋರಿಗೆ ನಾವು ಪೇರೆಂಟ್ಸ್ ಥರ ನಿಂತು ಆ್ಯಸ್ ಎ ಗುರು ನಮ್ಮ ಏನಾಗುತ್ತೋ ಮ್ಯಾಕ್ಸಿಮಮ್ ನಾವು ಹೇಳ್ಕೊಟ್ಟು ಅವ್ರಿಗೆ ಗೈಡ್ ಮಾಡ್ತೀವಿ. ಇನ್ನು 16 ವರ್ಷ 15 ವರ್ಷ ಈ ರೇಂಜ್ ಏಜ್ ಮಕ್ಕಳು ಬಂದರೆ ಅವ್ರಿಗೆ ಬಹಳ 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 ಒಳ್ಳೆ ಫ್ಯೂಚರ್ ಇರುತ್ತೆ. ಯಾಕಂದರೆ ಫುಡ್ ಇಂಡಸ್ಟ್ರಿ ಇಸ್ ನಂಬರ್ 1 ಇಂಡಸ್ಟ್ರಿ. ಇದು ಬೀಟ್ ಮಾಡೋ ಇಂಡಸ್ಟ್ರಿನೇ ಇಲ್ಲ. ಕರೋನಲ್ಲಿ ಎಲ್ಲ ಇಂಡಸ್ಟ್ರಿ ಬಿದ್ದೋಯ್ತು, ಬಟ್ ಫುಡ್ ಇಂಡಸ್ಟ್ರಿ ಬೀಳಿಲ್ಲ. ಸೊ 3 ಹೊತ್ತು ತಿನ್ನೋರು ಇದ್ದೇ ಇದ್ದೀವಿ. ಸಾಫ್ಟ್ವೇರ್ ಬಿದ್ದೋಗುತ್ತೇನೋ, ಬಿಕಾಸ್ ChatGPT ಇದೆಲ್ಲ ಬರ್ತಿದೆ. ಬಟ್ ಫುಡ್ಡಲ್ಲಿ ಶಫಕ್ಕೆ ಬಿಟ್ಟು ಬೇರೆ ಯಾರಿಗೂ ಮಾಡೋಕ್ಕಾಗೋದೇ ಇಲ್ಲ. ಸೊ ನೀವೆಲ್ಲ ತರಕಾರಿ ಎಲ್ಲ ಹಾಕಿ ಮಸಾಲೆ ಹಾಕಿದ್ರೆ ಮಿಷಿನ್ ಮಾಡುತ್ತೆ ಹೊತ್ತು ಮಿಷಿನಾಗ ತರಕಾರಿ ಹಚ್ಕೊಂಡು ಅದೇ ಟೆಂಪ್ರೇಚರ್ ನೋಡಿಕೊಂಡು ಅದೇ ಮಾಡೋದು ಇಟ್ ಇಸ್ ಹೈಲಿ ಇಂಪಾಸಿಬಲ್. ಮೇ ಬಿ ಇನ್ನೊಂದು 50-60 ವರ್ಷ ಆದಮೇಲೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಇವಾಗಂತೂ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಕಂಪಲ್ಸರಿ ಮ್ಯಾನ್ ಪವರ್ ಬೇಕು, ಕೆಲಸದವ್ರು ಬೇಕು. ಸೊ ಅಂಥವ್ರನ್ನ ಟ್ರೈನ್ ಮಾಡಿ ಅವ್ರಿಗೂ ಕೊಡ್ತೀವಿ. ನಿಮಗೆ ಗೊತ್ತಿರಬೇಕು, ಓನರು ಒಂದು ಯಾವುದೋ ಹೋಟೆಲ್ ಇಂಡಸ್ಟ್ರಿ ಇಡೋಕ್ಕೆ ಮುಂಚೆ ಅವನು ಗೊತ್ತಿಲ್ದಿರ ಮಾಡಿದ್ರೆ 100% ಅವನು ಲಾಸ್ ಆಗ್ತಾನೆ. ಅವನ ರೆಸಿಪಿ ಗೊತ್ತಿದ್ರೆ ಅವನು ಸ್ಟ್ಯಾಂಡರ್ಡೈಸ್ ಆಗಿ ಮೈಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ.
ಮೇಡಮ್ ಈಗ ಅಂದರೆ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಜುಕೇಷನ್ ಕಂಪ್ಲೀಟ್ ಮಾಡಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಏನಾದರೂ ಒಂದು ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಅವರು ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಕೆಲವೊಬ್ಬರು ಹೇಳಿ. ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ನೀವು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದೀರಾ, 3 ಲಕ್ಷ 5 ಲಕ್ಷ 10 ಲಕ್ಷ ನೀವು ಸ್ವಂತ ಬಿಸ್ನೆಸ್ ಮಾಡಿ. ಇಲ್ಲ ಮೇಡಮ್ ನಾವು ಬರೀ ಕೋರ್ಸ್ ಮಾಡೋಕೆ ಅಷ್ಟೇ ನಮ್ಮ ಹತ್ರ ದುಡ್ಡು ಇರೋದು ಅಂತೀರಾ, ಕೋರ್ಸ್ ಮಾಡ್ಕೊಳ್ಳಿ, ಒಂದು 5 ವರ್ಷ ಕೆಲಸ ಮಾಡಿ, ಅನುಭವ ತಗೊಳ್ಳಿ, ಲೈಫ್ ತುಂಬ ಕಲ್ತ್ಕೊಳ್ಳಿ, ಆಮೇಲೆ ಸ್ವಂತ ಬಿಸ್ನೆಸ್ ಮಾಡಿ. ಸ್ವಂತ ಬಿಸ್ನೆಸ್ ಆಪ್ಷನ್ ಯಾವಾಗಲೂ ಇದೆ. ಓಕೆ, ಫಸ್ಟ್ ನಾನು ಎಲ್ಲರಿಗೂ ಹೇಳೋದು ಜಾಬ್ ಮಾಡಿ, 1 ವರ್ಷ ಮಾಡಿ, 2 ವರ್ಷ ಮಾಡಿ, ಅದನ್ನು ಅನುಭವ ತಗೊಳ್ಳಿ. ಸೀಸನು ಅನ್ಸೀಸನು ಬಿಸ್ನೆಸ್ಸು ಫ್ಲಕ್ಚುಯೇಷನ್ಸು ಏನೇನಾಗತ್ತೆ, ಹೇಗಾಗತ್ತೆ ಅನುಭವ ತಗೊಳ್ಳಿ. ಮಾರ್ಕೆಟ್ ಹೇಗಿದೆ, ಮಾರ್ಕೆಟ್ ಪಲ್ಸ್ನ ತಿಳ್ಕೊಳ್ಳಿ. ಆಮೇಲೆ ನೀವು ಬಿಸ್ನೆಸ್ಸಿಗೆ ಬನ್ನಿ. ನೀವು ಕಂಪ್ಲೀಟಾಗಿ ಬಿಸ್ನೆಸ್ನ ನಾವು ಗೈಡ್ ಮಾಡ್ತೀವಿ, ಹೇಳ್ಕೊಡ್ತೀವಿ, ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ, ಎವ್ರಿಥಿಂಗ್ ವಿಲ್ ಗೈಡ್ ಯು ಇನ್ ಡೆಪ್ತ್ ಇನ್ ಡೀಟೇಲ್ ಆಗೇ ಹೇಳ್ಕೊಡ್ತೀವಿ. ಹೆಣ್ಮಕ್ಳು ಕೂಡ ಇದನ್ನು ಕಲಿಬೋದು, ನಾವು ಇದನ್ನು ಕಲಿತು ಹೆಲ್ದಿ ಫುಡ್ನ ನಾವೇ ಮಾಡ್ಕೋಬೋದು ಅನ್ನೋ ಒಂದು ತುಂಬ ನನಗೆ ಇಷ್ಟ ಆಯಿತು. ಬಟ್ ಅವರು ಅಷ್ಟೇ ಎಷ್ಟು ಈಸಿಯಾಗಿ ಅಂದರೆ ನನಗೆ ಅಡುಗೆ ಮಾಡೋದಕ್ಕೆ ಆ್ಯಕ್ಚುಲಿ ಬರಲ್ಲ. ಬಟ್ ಇವರು ಹೇಳಿದ್ದು ಸಿಂಪಲ್ ಟಿಪ್ಸಿಂದ ನಾವು ಎಷ್ಟು ಬಿಗ್ ಚೇಂಜಸ್ನ ಮಾಡ್ಕೋಬೋದು ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಕೊಟ್ರು. ಬಟ್ ಅವರು ವೆರೈಟಿ ನಮ್ಮ ಮನೇಲಿರೋ ಐಟಮ್ಸ್ನಲ್ಲೇ ನಾವು ಎಷ್ಟು ಈಸಿಯಾಗಿ ಡೆಲಿಷಿಯಸ್ ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ಹೆಲ್ದಿ ಫುಡ್ ಕೊಟ್ಟಂತೂ 100% ನಾವು ಕೊಡ್ಬೋದು. ಅದಂತೂ ಭಾರಿ ಖುಷಿ ಆಗುತ್ತೆ. ಎಷ್ಟು ವೆರೈಟಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಎಂಥವ್ರಿಗೂ ಇದನ್ನು ಮಾಡಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇದನ್ನು ಮಾಡಿ ಇನ್ನೊಬ್ರಿಗೂ ಇದು ಹೆಲ್ದಿ ಫುಡ್ ಹೆಂಗೆ ಮಾಡ್ಬೋದು ಏನೋ ಅಂತ ತಿಳ್ಕೊಬೋದು. ಜೊತೆಗೆ ಹೆಲ್ದಿ ಕೂಡ ಇಟ್ಕೋಬೋದು. ಮಕ್ಕಳಿಗೆ ಎಲ್ರಿಗೂ ಹ್ಯಾಪಿ. ಅಕಾಡೆಮಿ ಇದು ವರ್ಷಿಣಿ ಕಿಚನ್ ಅನ್ನೋದು ಕುಕ್ಕಿಂಗ್ ಅಕಾಡೆಮಿ. ಸೊ ಇಲ್ಲಿ ಏನಂದ್ರೆ ಒಂದು ಮೆಥಡಾಲಜಿ ಪ್ರಕಾರ ಹೋಗ್ತಾರೆ. ತುಂಬ ಪ್ರಾಕ್ಟಿಕಲ್ ಆಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸು, ಯಾವ ಬ್ರ್ಯಾಂಡೆಡು, ಯಾವ ಕ್ವಾಲಿಟಿ ಯೂಸ್ ಮಾಡಿದ್ರೆ ತುಂಬ ಹೈಜಿನಿಕ್ ಆಗಿ ಇರುತ್ತೆ. ಸೊ ಈ ಒಂದು ಪ್ರಕಾರ ಕಲಿತಾಗೆ ನಮಗೆ ತುಂಬ ಖುಷಿ ಆಗುತ್ತೆ. ಒಂದು 100% ನಾವು ಮಾಡೋದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಲ್ಲಿ ನಾವು ಕುಕ್ಕರೀಸು ಇವತ್ತು ಕುಕ್ಕೀಸು ಮತ್ತು ಕಪ್ ಕೇಕ್ ಹೇಳ್ಕೊಟ್ರು. ನಾವೆಲ್ಲ ಒಂದು ಲೇಡೀಸ್ ಒಂದು ಗ್ರೂಪಾಗಿ ಬಂದ್ವಿ. ತುಂಬ ಫೀಲ್ ಮಾಡಿದ್ವಿ, ಆಮೇಲೆ ಟೇಸ್ಟ್ ನೋಡಿದ್ವಿ, ಟೆಕ್ಸ್ಚರ್ ನೋಡಿದ್ವಿ, ತುಂಬ ಅಡುಗೆ ವಿಧಾನ ಕಲಿತ್ವಿ, ನೋಡಿದ್ವಿ, ಏನೊಂದು ನಾವು ಹೆಲ್ತಿಗೆ ಏನು ಬೆನಿಫಿಟ್ಸ್ ಅನ್ನೋದೆಲ್ಲ ಹೇಳ್ಕೊಟ್ರು. ಸೊ ನಾವೇ ಲೇಡೀಸು ಗೃಹಿಣಿಯರು ಭಾಳ ಹತ್ತಿರ ಅಡುಗೆ ಮನೆಗೆ. ಸೊ ನಾವೇ ಕಲಿತಾಗೆ ತುಂಬ ಖುಷಿ ಆಗುತ್ತೆ. ಒಕೇಶ್ನಲಿ ನಾವೆಲ್ಲ ಕಪ್ ಕೇಕ್ಸು ಮತ್ತು ಎಲ್ಲ ತರಿಸ್ತಾ ಇರ್ತೀವಿ. ಮಕ್ಕಳಿಗೆಲ್ಲ ಈಗಿನ ಜನ್ರೇಷನಿಗೆ ಕಪ್ ಕೇಕ್ಸ್ ಬೇಕು, ಕುಕ್ಕೀಸ್ ಬೇಕು, ಟೇಸ್ಟ್ ಡಿಫ್ರೆಂಟ್ ಬೇಕು ಅಂತಾರೆ. ಸೊ ನಾವೇ ಕಲಿತಾಗೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆ ತರೋದ್ರಿಂದ ನಾವು ಇಲ್ಲಿ ಫ್ರೆಶ್ ಆಗಿ ಕೊಡೋದ್ರಿಂದ ಎಲ್ಲ ಕುಟುಂಬದವರು ಖುಷಿ ಆಗಿರ್ತಾರೆ. ಮತ್ತು ಗೃಹಿಣಿಯರು ಬರೀ ಇದಕ್ಕಷ್ಟೇ ಸೀಮಿತವಾಗಿಲ್ಲ, ಮತ್ತು ಒಂದು ಸ್ಟೆಪ್ ನಾವು ಬಿಸ್ನೆಸ್ಗೂ ಹೋಗ್ಬೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೋದು. ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ಥರ ಮೆಥಡಾಲಜಿಗೆ ಸೈಂಟಿಫಿಕಲಾಗಿ ಹೋದಾಗೆ. ಸೊ ಇದರಿಂದ ಎಲ್ಲ ಥರದ್ದು ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲರೂ ಬಂದು ಲೇಡೀಸ್ ತುಂಬ ಖುಷಿ ಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ಟೇಸ್ಟ್ ನೋಡಿದ್ವಿ, ಫೀಲ್ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಇದ್ರ ವಿಳಾಸ ಸರಿಯಾಗಿ ಎಲ್ಲಿ ಬರುತ್ತೆ, ಹೇಗೆ, ಯಾವ ಟೈಮಿಂಗ್ಸ್ ಏನು, ಓಪನಿಂಗ್ ಕ್ಲೋಸಿಂಗ್ದು? ವರ್ಷಿಣೀಸ್ ಕಿಚನ್ ಬನಶಂಕರಿ 2nd ಸ್ಟೇಜ್ KR ರೋಡ್ ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ ಬರುತ್ತೆ. ನಾವು ಟೈಮಿಂಗ್ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಓಪನ್ ಇರ್ತೀವಿ. ಮಂಡೇ ಟು ಸ್ಯಾಟರ್ಡೆ, ಸಂಡೇ ಹಾಲಿಡೇ ಇರುತ್ತೆ. ಸೊ ಸಂಡೇನೇ ಮೀಟ್ ಮಾಡಬೇಕು ಅನ್ನೋರು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಇಲ್ಲ ಸಾಕಷ್ಟು ಮತ್ತಷ್ಟು ಮಾಹಿತಿಗೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ.